ಓಕೆ, ಈಗ ಹೊಸ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಕಡೆಗೂ ಬಾಯ್ ಬಿಟ್ಟಿದ್ದಾರೆ DCM DK ಶಿವಕುಮಾರ್. ಹಾಗಾದರೆ DK ಶಿವಕುಮಾರ್ ಮೈಂಡ್ನಲ್ಲಿ ಏನು ಓಡ್ತಾ ಇದೆ? ಅಫ್ಕೋರ್ಸ್ CM ಆಗಬೇಕು ಅನ್ನೋದು ಓಡ್ತಾ ಇರುತ್ತೆ ಅಲ್ವೇ? ಆದರೆ ಇದು ಒಂದು ಹೊಸ ಬೆಳವಣಿಗೆ. ರಾಜ್ಯ ರಾಜಕಾರಣದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. DK ಶಿವಕುಮಾರ್ DCM ಬಾಯ್ ಬಿಟ್ಟಿದ್ದಾರೆ. ಮಾಸ್ಟರ್ ಪ್ಲಾನ್ ಏನೋ ನಡೀತಾ ಇದ್ದಂಗೆ ಕಾಣ್ತಾ ಇದೆ DK ಶಿವಕುಮಾರ್ ಅವರ ಮೈಂಡಲ್ಲಿ. ಬಹಳಷ್ಟು ದಿನಗಳಿಂದ ನಡೀತಾ ಇದೆ. ಕುರ್ಚಿ ಸಿಗೋ ಹಿಂಟ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಅಧಿಕಾರ ಹಂಚಿಕೆ ಮುಹೂರ್ತದ ಬಗ್ಗೆ DKಶಿ ಬಾಯ್ ಬಿಟ್ಟಿದ್ದಾರೆ. ಅಸ್ಸಾಂ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತಾರ ಅಂತ ಪ್ರಶ್ನೆ ಎದ್ದಿತ್ತು. ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅಂತ DK ಶಿವಕುಮಾರ್ ಹೇಳಿದರು. ಅಂದ್ರೆ ಖರ್ಗೆ ಈ ಹೇಳಿಕೆ ಬಗ್ಗೆ ಕೂಡ ಇವರ ಮಾತು ಒಂದಿಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹೋಗ್ತೀನಿ, ಊಟನೂ ಮಾಡಬೇಕು. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ, ಊಟನೂ ಮಾಡಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ. ಈಗೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ ಹೋಗ್ತೀನಿ, ಊಟನೂ ಮಾಡಬೇಕು. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ. ಈಗೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು DK ಶಿವಕುಮಾರ್ ಅವರೇ, ನಮಗೆ ರಾಜಕೀಯ ಬಿಟ್ಟರೆ ಏನೂ ಇಲ್ವಾ ಅಥವಾ ನಿಮಗೆ ರಾಜಕೀಯ ಬಿಟ್ಟರೆ ಏನಿಲ್ವಾ? ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಜನ ಕೂಡ ಗಮನಿಸ್ತಾರೆ. ಭಾಳ ಖುಷಿಯಲ್ಲಿದ್ದೀರಿ. ಆ ಖುಷಿ ರಾಜ್ಯದ ಜನತೆಯಲ್ಲೂ ಇರಲಿ ಅನ್ನೋದಷ್ಟೇ ನಮ್ಮ ಕಾಳಜಿ. ದಟ್ಸ್ ಆಲ್ ಫಾರ್ ನಾವ್. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.